ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IT ಸೆಕ್ಟರ್ಗೆ ಸಂಬಂಧಪಟ್ಟ ಓರಿಯಂಟ್ ಟೆಕ್ನಾಲಜಿ IPO ರಿವ್ಯೂನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಓರಿಯಂಟ್ ಟೆಕ್ನಾಲಜೀಸ್ 1997ರಲ್ಲಿ ಇನ್ಕಾರ್ಪೊರೇಟ್ ಆಗುತ್ತೆ. ಇವರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತಾರೆ. ಇವರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿದೆ. ಇವರ ಬಿಸ್ನೆಸ್ ಮಾಡೆಲ್ಲು IT ಇನ್ಫ್ರಾಸ್ಟ್ರಕ್ಚರ್, IT ಎನೇಬಲ್ ಸರ್ವಿಸ್, ಟೆಕ್ ಸಪೋರ್ಟ್ ಮತ್ತು ಕ್ಲೌಡ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಆಗಿ ಕೆಲಸ ಮಾಡ್ತಾರೆ. IT ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಡೇಟಾ ಸೆಂಟರ್ ಸೊಲ್ಯೂಷನ್ ಮತ್ತು ಎಂಡ್ ಟು ಎಂಡ್ ಕಂಪ್ಯೂಟಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ. IT ಎನೇಬಲ್ ಸರ್ವಿಸ್ IT ಸೆಕ್ಯೂರಿಟಿ ಸರ್ವಿಸ್ನ ಇನ್ಸ್ಟಾಲಿಂಗ್ ಮಾಡೋದು ಮತ್ತು ನೆಟ್ವರ್ಕ್ ಆಪರೇಷನ್ ಸೆಂಟರ್ನ ಸಪೋರ್ಟ್ ಮಾಡೋದನ್ನು ಮಾಡ್ತಾರೆ. ನೆಕ್ಸ್ಟು ಟೆಕ್ ಸಪೋರ್ಟಲ್ಲಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟನ್ನ ಇವರು ತೊಗೊಂಡು ಅದರಲ್ಲೂ ಕೂಡ ಸರ್ವಿಸಸ್ನ ಕೊಡ್ತಾ ಹೋಗ್ತಾರೆ. ಕ್ಲೌಡ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಒನ್ ಆಫ್ ದ ಮೇಜರ್ ಸರ್ವಿಸಸ್ ಅಂತ ಹೇಳ್ಬೋದು. ಆ ಒಂದು ಸರ್ವಿಸಸ್ಸನ್ನು ಕೂಡ ಓರಿಯಂಟ್ ಟೆಕ್ನಾಲಜೀಸ್ ಕೊಡ್ತಾ ಇದೆ. ಓರಿಯಂಟ್ ಟೆಕ್ನಾಲಜೀಸ್ IPO ಡೀಟೇಲ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ IPO ಓಪನ್ ಡೇಟ್ 21 ಆಗಸ್ಟ್ 2024ರಂದು ಓಪನ್ ಆಗುತ್ತೆ. IPO ಕ್ಲೋಸ್ ಡೇಟ್ 23 ಆಗಸ್ಟ್ 2024ರಂದು ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಡೇಟ್ 26 ಆಗಸ್ಟ್ 2024 ಆಗಿರುತ್ತೆ. ಇಫ್ ಅಲಾಟ್ಮೆಂಟ್ ಆಗದೇ ಇರೋಂಥ ಫಂಡು 27 ಆಗಸ್ಟ್ 2024ಕ್ಕೆ ರೀಫಂಡ್ ಆಗುತ್ತೆ. ಓರಿಯಂಟ್ ಟೆಕ್ನಾಲಜೀಸ್ 28 ಆಗಸ್ಟ್ 2024ರಂದು ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಓರಿಯಂಟ್ ಟೆಕ್ನಾಲಜೀಸ್ ಪ್ರೈಸ್ ಬ್ಯಾಂಡ್ 195ರಿಂದ 206 ಪ್ರತಿ ಶೇರ್ಗೆ ಇರುತ್ತೆ. ನಾವು 206 ರೂಪಾಯಿಯಲ್ಲಿ ಬಿಡ್ ಮಾಡಿದಾಗ ನಮಗೆ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಟ್ ಸೈಜ್ ಪ್ರತಿ ಲಾಟ್ಗೆ 72 ಶೇರ್ಸ್ ಇರುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರ್ಗೆ ಇರುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡಲಿಕ್ಕೆ ನಮಗೆ 14,832 ರೂಪಾಯಿ ಅವಶ್ಯಕತೆ ಇರುತ್ತೆ. ಇಶ್ಯೂ ಸೈಜ್ 214.76 ಕೋಟಿ ಇರುತ್ತೆ. ಅದರಲ್ಲಿ ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲ್ ಇದೆ. ಫ್ರೆಶ್ ಇಶ್ಯೂ 120 ಕೋಟಿ, ಇದನ್ನು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಆಫರ್ ಫಾರ್ ಸೇಲ್ 94.76 ಕೋಟಿ ಇದೆ. ಆಫರ್ ಫಾರ್ ಸೇಲ್ ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸು ಅವರ ಒಂದು ಸ್ಟೇಕ್ನ ಸೇಲ್ ಮಾಡ್ತಾ ಇದ್ದಾರೆ. ಓರಿಯಂಟ್ ಟೆಕ್ನಾಲಜೀಸ್ ಫಿನಾನ್ಷಿಯಲ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ ಇಯರ್ ಆನ್ ಇಯರ್ ಗ್ರೋತ್ ಕಾಣ್ತಾ ಇದೆ. ಅಸೆಟ್ಟಲ್ಲಿ 176.32 ಕೋಟಿಯಿಂದ 311.14 ಕೋಟಿ ತನಕ ಗ್ರೋತ್ ಆಗಿದೆ. ರೆವೆನ್ಯೂ ಕೂಡ 469.12 ಕೋಟಿಯಿಂದ 606.86 ಕೋಟಿ ತನಕ ಗ್ರೋತ್ ಆಗಿದೆ. ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ 2022ರಲ್ಲಿ 33.49 ಕೋಟಿ ಇದ್ದರೆ 2024ರಲ್ಲಿ 41.45 ಕೋಟಿ ಇದೆ. ಮೇಜರ್ ಆಗಿ ನಾವು ಬಾರೋಯಿಂಗ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ 2022ರಲ್ಲಿ 2.28 ಕೋಟಿ ಇದ್ದರೆ 2024ರಲ್ಲಿ 4.8 ಕೋಟಿ ಇದೆ. ಬಾರೋಯಿಂಗ್ಸ್ ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಓರಿಯಂಟ್ ಟೆಕ್ನಾಲಜೀಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ ROE 27.26 ಇದ್ದರೆ ROCE 28.42 ಇದೆ. ಡೆಪ್ಟ್ ಈಕ್ವಿಟಿ ರೇಷಿಯೋ ನಾವು ನಿಲ್ನ ಕಾಣ್ಬೋದು, ಯಾಕಂದರೆ ಇಯರ್ ಆನ್ ಇಯರ್ ಡೆಪ್ಟ್ ಕಡಿಮೆ ಆಗ್ತಾ ಇದೆ. ಮತ್ತು ಬುಕ್ ವ್ಯಾಲ್ಯೂನ ನಾವು ಅಬ್ಸರ್ವ್ ಮಾಡೋದಾದರೆ 4.21 ಇದೆ. PAT ಮಾರ್ಜಿನ್ ನಾವು ಅಬ್ಸರ್ವ್ ಮಾಡೋದಾದರೆ 6.87% ಇದೆ. ಓರಿಯಂಟ್ ಟೆಕ್ನಾಲಜೀಸ್ ಒಂದು ಒಳ್ಳೆ ಬುಕ್ ವ್ಯಾಲ್ಯೂನ ಹೊಂದಿದ್ದಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓರಿಯಂಟ್ ಟೆಕ್ನಾಲಜೀಸ್ ಕಾಂಪಿಟೇಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ ಲಾರ್ಜ್ ಕ್ಯಾಪ್ನಲ್ಲಿ ಇರ್ತಕ್ಕಂಥ IT ಕಂಪ್ನಿಗಳನ್ನ ನಾವು ನೋಡ್ಬೋದು. HCL ಟೆಕ್ನಾಲಜೀಸ್, ವಿಪ್ರೋ, LTI ಮೈಂಟ್ರಿ, ಟೆಕ್ ಮಹೀಂದ್ರಾ, ಈ ಥರ ಒಂದು ಕಂಪ್ನಿಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓರಿಯಂಟ್ ಟೆಕ್ನಾಲಜೀಸ್ 606.86 ಕೋಟಿ ರೆವೆನ್ಯೂನ ಮಾಡ್ತಾ ಇದ್ದರೆ HCL ಟೆಕ್ನಾಲಜೀಸ್ 1,09,913 ಕೋಟಿ ರೆವೆನ್ಯೂನ ಮಾಡಿದೆ. ವಿಪ್ರೋ 89,760 ಕೋಟಿ ರೆವೆನ್ಯೂ ಮಾಡಿದೆ. ಟೆಕ್ ಮಹೀಂದ್ರಾ 51,995 ಕೋಟಿ. ಅದೇ ರೀತಿಯಾಗಿ LTI ಮೈಂಟ್ರಿ 35,517 ಕೋಟಿ ರೆವೆನ್ಯೂನ ಈ ಒಂದು ಇಯರಲ್ಲಿ ಮಾಡಿದ್ದಾರೆ. ನಾವು ಪ್ರಾಫಿಟ್ನ ಅಬ್ಸರ್ವ್ ಮಾಡೋದಾದರೆ ಓರಿಯಂಟ್ ಟೆಕ್ನಾಲಜೀಸ್ 41.45 ಕೋಟಿ, HCL ಟೆಕ್ನಾಲಜೀಸ್ 15,710 ಕೋಟಿ, ವಿಪ್ರೋ 11,135 ಕೋಟಿ, ಟೆಕ್ ಮಹೀಂದ್ರಾ 2,386 ಕೋಟಿ, LTI ಮೈಂಟ್ರಿ 4,584 ಕೋಟಿ. ನಾವು ಈ ಒಂದು ಕಂಪ್ನಿಯ PE ರೇಷಿಯೋನ ನಾವು ಅಬ್ಸರ್ವ್ ಮಾಡೋದಾದರೆ HCL ಟೆಕ್ನಾಲಜೀಸ್, ವಿಪ್ರೋ, LTI ಮೈಂಟ್ರಿ
ಟೆಕ್ ಮಹೀಂದ್ರ ಈ ಒಂದು ಕಂಪ್ನಿಗಳು 26ರಿಂದ 55 ಪಿ ತನಕ ಟ್ರೇಡ್ ಆಗ್ತಿದ್ರೆ ಓರಿಯಂಟ್ ಟೆಕ್ನಾಲಜೀಸ್ 17.8 ಪಿ ಯಲ್ಲಿ ಮಾರ್ಕೆಟಲ್ಲಿ ಲೀಸ್ಟ್ ಆಗೋದ್ರಿಂದ ಒಂದು ಲೋವರ್ ಪಿ ಯಲ್ಲಿ ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಿದೆ. ಓರಿಯಂಟ್ ಟೆಕ್ನಾಲಜೀಸ್ IPO ರಿಜಿಸ್ಟರ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತದೆ. ನಮ್ಮ ಅಲಾಟ್ಮೆಂಟ್ ಸ್ಟೇಟಸ್ನ ನಾವು ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಏನಾದರೂ ನಿಮಗೆ ಕ್ವೈರೀಸ್ ಇದ್ದರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ಕ್ವೈರೀಸ್ನ ನೀವು ಕೇಳ್ಬೋದು. ಕೊನೆಯದಾಗಿ ಓರಿಯಂಟ್ ಟೆಕ್ನಾಲಜೀಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ನಾವು ಅಬ್ಸರ್ವ್ ಮಾಡೋದಾದರೆ ₹55 ಪ್ರತಿ ಶೇರ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತಿಗೆ ಇದೆ. IPO ಪ್ರೈಸ್ 206, ಗ್ರೇ ಮಾರ್ಕೆಟ್ ಪ್ರೀಮಿಯಂ 55 ಪ್ರತಿ ಶೇರ್, ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ 261, ಲಿಸ್ಟಿಂಗ್ ಗೇನ್ ಇನ್ ಪರ್ಸೆಂಟೇಜ್ 26.7% ಅಷ್ಟು ನಾವು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಕೂಡ IPOಗೆ ಅಪ್ಲೈ ಮಾಡೋದಾದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ IPO ಸೆಕ್ಷನ್ಗೆ ಹೋಗಿ ನೀವು ಕೂಡ ಈ ಒಂದು IPOಗೆ ಅಪ್ಲೈ ಮಾಡ್ಬೋದು. ಇದೇ ರೀತಿಯಾದ IPO ರಿವ್ಯೂ ಮತ್ತು ಶೇರ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.